ವ್ಯಕ್ತಿ ಸತ್ತ ನಂತರ ಏನಾಗುತ್ತಾನೆ? ಆತ್ಮ ಎಲ್ಲಿಗೆ ಹೋಗುತ್ತದೆ? ಕೆಲವರಿಗೆ ಇದು ಗೊಂದಲ ಇದ್ದೇ ಇರುತ್ತದೆ. ಸತ್ತ ನಂತರದ ಜೀವನ ಮತ್ತು ಅಡ್ರೆಸ್ ಇಲ್ಲದೆ ಇರುವಂತಹ, ವಿಳಾಸವಿಲ್ಲದೆ ಇರುವ ಜಾಗಕ್ಕೆ ಹೇಗೆ ಪ್ರಯಾಣ ಮಾಡುತ್ತೇವೆ, ಎಲ್ಲಿಗೆ ಹೋಗುತ್ತೇವೆ, ಇವೆಲ್ಲವೂ ಕೂಡ ಒಂದು ಗೊಂದಲ ಅನ್ನುವುದು ಇದ್ದೇ ಇರುತ್ತದೆ. ಧರ್ಮಶಾಸ್ತ್ರಗಳ ಮತ್ತು ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಅವನ ಆತ್ಮದ ಪಯಣ ಮತ್ತು ಸ್ಥಿತಿಗತಿ ಹೇಗಿರುತ್ತದೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಮತ್ತು ನಿಮ್ಮ ಕಷ್ಟ, ಸಮಸ್ಯೆ, ದುಃಖ ಎಷ್ಟೇ ಕಠಿಣವಾಗಿದ್ದರೂ ಮಾನಸಿಕ ನೆಮ್ಮದಿ, ಮನುಷ್ಯನ ಶಾಂತಿ ಇಲ್ಲ ಅನ್ನೋದಾದರೆ ಈ ತಕ್ಷಣ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ಉಚಿತ ಭವಿಷ್ಯ, ಖಚಿತ ಪರಿಹಾರ ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ. ಇನ್ನು ಶರೀರ ತ್ಯಾಗ ಮತ್ತು ಯಮದೂತರ ಆಗಮನ. ಮರಣದ ಸಮಯದಲ್ಲಿ ಆತ್ಮವು ಸ್ಥೂಲವನ್ನು, ದೇಹವನ್ನು ಭೌತಿಕವಾಗಿ ಬಿಟ್ಟು ಸೂಕ್ಷ್ಮ ದೇಹವನ್ನು ಧರಿಸುತ್ತದೆ. ಪುರಾಣಗಳ ಪ್ರಕಾರ ಜೀವ ಹೋದ ತಕ್ಷಣ ಯಮಲೋಕದಿಂದ ಇಬ್ಬರು ಯಮದೂತರು ಬಂದು ಆತ್ಮವನ್ನು ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿ ವ್ಯಕ್ತಿಯ ಪಾಪ ಪುಣ್ಯಗಳ ಮೊದಲ ಹಂತ್ಯದಲ್ಲಿ ಲೆಕ್ಕಾಚಾರ ನಡೆದು ಕೇವಲ 24 ಗಂಟೆಯ ಒಳಗಾಗಿ ಆತ್ಮವನ್ನು ಮರಳಿ ಅವರ ಮನೆಗೆ, ಸತ್ತ ಜಾಗಕ್ಕೆ ಬಿಡಲಾಗುತ್ತದೆ. ಎರಡನೆಯದು ಪ್ರೇತಾವಸ್ಥೆ ಮತ್ತು 12 ದಿನಗಳ ಸಂಸ್ಕಾರ. ಮನೆಗೆ ಮರಳಿದ ಆತ್ಮವು ತನ್ನ ಕುಟುಂಬದವರ ಸುತ್ತಮುತ್ತಲಿನ ಸುಳಿದಾಡುತ್ತಿರುತ್ತದೆ. ಈ ಸಮಯದಲ್ಲಿ ಅದಕ್ಕೆ ಪ್ರೇತ ಎಂದು ಕರೆಯಲಾಗುತ್ತದೆ. ಇಲ್ಲಿ ಪ್ರೇತ ಎಂದರೆ ಕೆಟ್ಟ ಭೂತ ಎಂದಲ್ಲ, ಶರೀರವಿಲ್ಲದ ಮುನ್ನಡೆಯುವ ಆತ್ಮ ಎಂದು ಅರ್ಥ. ಪಿಂಡ ಪ್ರದಾನ 10 ಮತ್ತು 12ನೇ ದಿನದವರೆಗೂ ಕುಟುಂಬದವರು ನೀಡುವ ತಿಲತರ್ಪಣ ಮತ್ತು ಪಿಂಡ ಪ್ರದಾನದಿಂದ ಆತ್ಮಕ್ಕೆ ಯಮಲೋಕದಿಂದ ಸುದೀರ್ಘ ಪ್ರಯಾಣಕ್ಕೆ ಬೇಕಾದ ಶಕ್ತಿ ಸಿಗುತ್ತದೆ. ಸಂಪೀಡೀಕರಣ 12 ಅಥವಾ 13ನೇ ದಿನ ಉತ್ತರ ಕ್ರಿಯೆಗಳ ನಂತರ ಆತ್ಮವು ಪ್ರೇತಾವಸ್ಥೆಯಿಂದ ಮುಕ್ತವಾಗಿ ಪಿತೃ ದೇವತೆಗಳ ಸಾಲಿಗೆ ಸೇರುತ್ತದೆ. ಯಮಲೋಕದ ಕಠಿಣ ಪ್ರಯಾಣ. ಹೌದು, 13ನೇ ದಿನದ ನಂತರವೂ ಆತ್ಮವು ಯಮಲೋಕದ ಕಡೆಗೆ ತನ್ನ ಪ್ರಯಾಣವನ್ನು ಆರಂಭಿಸುತ್ತದೆ. ಶಾಸ್ತ್ರಗಳ ಪ್ರಕಾರ ಈ ಮಾರ್ಗವು ಅತ್ಯಂತ ಕಠಿಣವಾಗಿದ್ದು ಇದನ್ನು ಕ್ರಮಿಸಲು ಸುಮಾರು 47 ದಿನಗಳು ಅಥವಾ ಕೆಲವೊಮ್ಮೆ 1 ವರ್ಷ ಬೇಕಾಗುತ್ತದೆ ಎಂದು ಹೇಳಲಾಗುತ್ತದೆ. ದಾರಿಯಲ್ಲಿ ಆತ್ಮವು ವೈತರಣಿ ನದಿ ಸೇರಿದಂತೆ 16 ಕಠಿಣ ನಗರಗಳನ್ನು ದಾಟಬೇಕಾಗುತ್ತದೆ. ಭೂಮಿಯ ಮೇಲೆ ತೃಪ್ತಿಯಿಂದ ಮಾಡಿದ ದಾನ, ಧರ್ಮ ಮತ್ತು ಆ ಹಾದಿಯಲ್ಲಿ ಆತ್ಮಕ್ಕೆ ನೆರವಾಗುತ್ತದೆ. ಇವೆಲ್ಲವೂ ಕೂಡ ಆತ್ಮದ ಪ್ರಯಾಣಕ್ಕೆ ಹೊರಟು ಹೋಗುತ್ತದೆ. ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ಅದು ಕೇವಲ ಹಳೆಯ ಬಟ್ಟೆಯನ್ನು ಕಳಚಿ ಹೊಸ ಬಟ್ಟೆಯನ್ನು ಧರಿಸಿದಂತೆ ಶರೀರವನ್ನು ಬದಲಾಯಿಸುತ್ತದೆ ಎಂಬುದು ಭಗವದ್ಗೀತೆಯ ಮುಖ್ಯ ಸಂದೇಶವಾಗಿದೆ. ಆದ್ದರಿಂದ ಈ ಆತ್ಮದ ಭಯ ಬೇಡಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಕಷ್ಟ ಇದ್ದಾಗ ಯಾರಿಗೆ ತಾನೇ ಬರೋದಿಲ್ಲ, ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಅದು ತಾತ್ಕಾಲಿಕವಾಗಿ ಜೊತೆಯಲ್ಲಿರುತ್ತೆ. ಎದುರಿಸಿ ನಿಲ್ಲುವ ಧೈರ್ಯ, ಸ್ಥೈರ್ಯ ನಮ್ಮಲ್ಲಿರಬೇಕು. ಇಲ್ಲದಿದ್ದರೆ ಕಷ್ಟಗಳು ನಮ್ಮನ್ನು ನುಂಗಿ ಹಾಕುತ್ತದೆ. ನಿಮ್ಮ ಜೀವನದಲ್ಲಿ ಹೇಳಿಕೊಳ್ಳಲಾಗದ ಇಂತಹ ಯಾವುದೇ ಕಷ್ಟ ಇದ್ದರೂ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ಉಚಿತ ಭವಿಷ್ಯ, ಖಚಿತ ಪರಿಹಾರ ಶತಸಿದ್ಧವಾಗಿ ಮಾಡುತ್ತಾರೆ.